ಸುವರ್ಣ. ಈಗ ಬಂದ್ರಾ? ಕೊಡಿ. ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಯಿತು? ಫ್ಯಾಕ್ಟ್ರಿಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಮಳೆ ಬೇರೆ ಜೋರಾಯ್ತಲ್ಲ, ಅದಕ್ಕೆ ಬರೋದು ಲೇಟ್ ಆಯಿತು. ಹಾಂ, ಕಾಫಿ ಕೊಡ್ಲಾ? ಬೇಡ. ಎಲ್ಲರೂ ಊಟಕ್ಕೆ ಬನ್ನಿ. ನಿಮ್ಮ ಅಣ್ಣ ಎಲ್ಲಿ? ನಮ್ಗೇನು ಗೊತ್ತು? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ನೋಡ್ಕೊಂಡು ಬರ್ತೀನಿ. ರೀ, ಊಟಕ್ಕೆ ಬನ್ನಿ ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಕನ್ಸು ಕಾಣ್ತಾ ಇದ್ದೀರಾ? ಬೇಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬನ್ನಿ. ಯಾಕ್ರಿ ಡಲ್ ಆಗಿದ್ದೀರಾ? ಏನಾಯ್ತು? ಆಫೀಸಲ್ಲಿ ಏನಾದರೂ ತೊಂದರೆನಾ? ಇಲ್ಲ ಚೈತ್ರ ಅವರೇ, ಹಾಗೇನಿಲ್ಲ. ಮತ್ತೆ ಯಾಕೆ ಹೀಗೆ ಡಲ್ ಆಗಿ ಕೂತಿದ್ದೀರಾ? ಊಟಕ್ಕೆ ಬನ್ನಿ. 2 ಮಿನಿಟ್ಸ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಏನು ಬೇಡ, ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಕೈ ತೊಳ್ಕೊಂಡು ಬೇಗ ಬನ್ನಿ. ಅಯ್ಯಯ್ಯೋ, ಸೌಟೆ ಮರ್ತ್ಬಿಟ್ಟಿದ್ದೇನೆ. ಅದಕ್ಕೆ ಬೇಗ ಹೊಟ್ಟೆ ಹಸಿತಿದೆ. ಬಂದೆ ಬಂದೆ. ಹೌದಾ? ಸರ್, ಯಾರು? ಸರ್ ನಾನು KK ಜವಳಿ ಅಂಗಡಿಯಿಂದ ಬಂದಿದ್ದೀನಿ. ಲಾಸ್ಟ್ ಮಂತ್ ನೀವು ಬಟ್ಟೆ ಪರ್ಚೇಸ್ ಮಾಡಿದ್ರಿ. ಲಕ್ಕಿ ಟಿಪ್ಪಲ್ಲಿ ನಿಮ್ಮ ನಂಬರ್ ಬಂದಿದೆ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ ಹೊರಡಬೇಕು? ನಾಳೆ ನೈಟ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಬರ್ತೀನಿ. ಯಾಕೋ ನನಗೆ ಹೋಗೋಕ್ಕೆ ಮನಸ್ಸಿಲ್ಲಮ್ಮ. ಯಾಕಣ್ಣ, ಏನಾಯ್ತು? ಅಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಹೇಗೆ ಹೋಗೋದು? ಒಂದು ಕೆಲಸ ಮಾಡಿ, ನೀವು ನಮ್ಮ ಜೊತೆ ಬಂದ್ಬಿಡಿ. ಹನಿಮೂನ್ಗೆ ನಾವು ಬರೋದಾ? ಹನಿಮೂನ್ ಅಂತ ಯಾಕೆ ಅನ್ಕೋತೀರಾ? ಫ್ಯಾಮಿಲಿ ಟ್ರಿಪ್ ಅನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ, ಬನ್ನಿ. ಅದೆಲ್ಲ ಏನ್ ಬೇಕಾಗಿಲ್ಲ, ನೀವಿಬ್ರು ಜಾಲಿಯಾಗಿ ಹೋಗ್ಬಿಟ್ಟು ಬನ್ನಿ. ಅಲ್ಲಮ್ಮ ಪುಟ್ಮಲ್ಲಿ, ನಿನ್ ಬರ್ಡೇ ಬೇರೆ ಇದೆ. ಅಣ್ಣ, ಅವಳ ಬರ್ಡೇ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಹನಿಮೂನ್ ಲೈಫ್ ಟೈಮಲ್ಲಿ ಒಂದ್ಸಲ ತಾನೆ, ಸುಮ್ನೆ ಹೋಗ್ಬಾ. ಆದ್ರೂ ಅಣ್ಣ, ಸುಮ್ನೆ ಹೋಗ್ಬಾ. ಅಣ್ಣ, ಬೇರೆ ಏನು ಯೋಚನೆ ಮಾಡದೆ ಹೋಗ್ಬೇಕಷ್ಟೇ. ಅಲ್ಲಮ್ಮ, ಅದು ಇವಾಗ ನೀವ್ ಹೋಗ್ಲಿಲ್ಲ ಅಂದ್ರೆ ನಾವ್ ಯಾರು ಊಟ ಮಾಡಲ್ಲ. ಸರಿ ಕಣಮ್ಮ, ಹೋಗ್ತೀವಿ.
ಜೀವನ್ ನನ್ನಿಂದ ತಪ್ಪಿಸ್ಕೋಬೇಕು ಅಂತ ಇದೆಯಾ? ಇಟ್ಸ್ ಇಂಪಾಸಿಬಲ್. ಇಷ್ಟು ದಿನ ನೀನು ನನ್ನಿಂದ ತಪ್ಪಿಸ್ಕೊಂಡಿದ್ದು ಆ ದೇವ್ರು ಕೊಟ್ಟ ಪ್ರಾಣ ಭಿಕ್ಷೆ ಮುಗೀತು. ಈಗ ಆ ದೇವರು ನನ್ನ ಕಡೆ. ಅದಕ್ಕೆ ಸಾಕ್ಷಿ ನೀನು ನಿಂತಿರೋ ಸ್ಥಿತಿ. ನೀನೀಗ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಲಾಕ್ ಮಾಡಿದ್ದೀನಿ ನೋಡ್ದಿಯಾ? ಪ್ಲೀಸ್ ನನ್ನ ಮಾತು ಕೇಳು, ನನ್ನ ಬಿಟ್ಬಿಡು. ಪ್ಲೀಸ್ ನನ್ನ ಬಿಟ್ಬಿಡು. ಬಿಡ್ಬೇಕಾ? ನಾನು ನಿನ್ನ ಅಷ್ಟು ದೂರದಿಂದ ಅಟ್ಟಿಸ್ಕೊಂಬಂದಿದ್ದು ನಿನ್ನ ಬಿಟ್ಬಿಡೋದಿಕ್ಕ? ಇಷ್ಟು ದಿನದಿಂದ ತಪ್ಪಿಸ್ಕೊಂಡಿದ್ದ ಬೇಟೆ ಇವಾಗ ಸಿಕ್ಕಿದೆ, ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ಪ್ಲೀಸ್ ನನ್ನ ಮಾತು ಕೇಳು, ಬೇಡ, ಬಿಟ್ಬಿಡು. ಪ್ಲೀಸ್ ಪ್ಲೀಸ್. ಡಾಕ್ಟರ್, ಇಲ್ಲಮ್ಮ, ನೋಡು ನನ್ನ ಕಡೆ ನೋಡು, ಕಣ್ಬಿಡು. ಹಲೋ, ನೋಡಮ್ಮ, ನೋಡಮ್ಮ. ನೋಡಮ್ಮ, ನಾನು ಯಾರು ಅಂತ ಗೊತ್ತಾಯ್ತಾ? ನನ್ನ ಮಾತು ನಿನಗೆ ಕೇಳಿಸ್ತಾ ಇದೆಯಾ? ನಿನ್ನ ಹೆಸರೇನಮ್ಮ? ಹೇಳಮ್ಮ. ಇದೇಳಮ್ಮ. ಹಲೋ, ಮಾತಾಡು, ನನ್ನ ಕಡೆ ನೋಡಮ್ಮ. ಹಲೋ, ಕಣ್ಣು ಬಿಟ್ಲು, ಸ್ವಲ್ಪ ಪ್ರಜ್ಞೆ ಬಂತು, ಮತ್ತೆ ಕೋಮಗೋಗ್ಬಿಟ್ಲು. ಅಕ್ಕ, ನೀನಿನ್ನೂ ಹೊರಟಿಲ್ವಾ? ಟೈಲರಿಂಗ್ ಟೀಚರ್ ಲೇಟಾಗಿ ಬರ್ತಾರಂತೆ, ಅದಕ್ಕೆ ನಮಗೂ ಲೇಟಾಗಿ ಬರಕ್ಕೆ ಹೇಳಿದ್ರು. ಹೌದಾ? ಸರಿ, ನಾ ಸ್ನಾನಕ್ಕೆ ಹೋಗ್ತೀನಿ. ಸರಿ, ಹೋಗು. ಹಾಯ್ ಸ್ವೀಟಿ, ಹೌ ಆರ್ ಯು? ನಿಮ್ಮನ್ನ ಈಗಲೇ ನೋಡಬೇಕು ಅನ್ನಿಸ್ತಿದೆ. ಓ, ನನ್ನ ಸ್ವೀಟಿಗೆ ಈಗ ನನ್ನ ನೋಡಬೇಕು ಅಂತ ಅನಿಸ್ತಾ ಇದೆಯಾ? ಹೌದು. ಹಾಗಾದ್ರೆ ಇಲ್ಲಿ ಒಂದು ನಿಮಿಷ ಕಣ್ಮುಚ್ಕೋ.
ಯಾಕೆ? ಮುಚ್ಕೋ ಹೇಳ್ತೀನಿ. ಇಲ್ಲಿ ಇವಾಗ ಕಣ್ತೆಗೆ. ಇಲ್ಲಿ ಇವಾಗ ಕಣ್ತೆಗೆ. ಅಯ್ಯೋ, ನೀವ್ ಹೇಗ್ ಬಂದ್ರಿ ಇಲ್ಲಿ? ಕಾಣಿಸ್ತಿದ್ಯಲ್ಲ, ಇದೇ ಬಾಗಿಲಿಂದ ಬಂದೆ. ಇಷ್ಟೊತ್ತು ಆಚೆ ನಿಂತ್ಕೊಂಡು ಚಾಟ್ ಮಾಡ್ತಾ ಇದ್ದೆ. ನನ್ನ ಹೆಂಡತಿ ಮನೆ ಹೇಗಿದೆ ನೋಡಬೇಕು ಅಂತ ಅನ್ನಿಸ್ತು, ಬಂದೆ. ಸೊ ಇದೇನಾ ನಿನ್ನ ರೂಮು? ಅಯ್ಯೋ ಪ್ಲೀಸ್ ಇಲ್ಲಿಂದ ಹೋಗಿ, ಅದಕ್ಕೆ ಅಡ್ಗೆ ಮನೇಲಿದ್ದಾರೆ. ಹೌದಾ? ಗುಡ್. ತಂಗಿ ಇಲ್ಲೇ ಸ್ನಾನ ಮಾಡ್ತಿದ್ದಾಳೆ. ವಾವ್, ವೆರಿ ಗುಡ್. ನಮ್ಮ ನಾದಿನಿ ನೋಡ್ತೀನಿ ಹಂಗಂದ್ರೆ. ಒಂದ್ ಕೊಟ್ರೆ ನಾದ್ನಿ ಅಂತೆ, ನಾದ್ನಿ. ಹೋಗಿ ಫಸ್ಟ್ ಇಲ್ಲಿಂದ. ನಾನು ಹೇಳಿದ್ದು ಅವ್ರು ಆಚೆ ಬಂದ್ಮೇಲೆ ನೋಡ್ತೀನಿ ಅಂತ. ಅಯ್ಯೋ ಅದಕ್ಕೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ, ಪ್ಲೀಸ್ ಹೋಗಿ. ಅವ್ರು ಬರೋದಿರ್ಲಿ, ನಾನೇ ಮಾತಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಕರಿ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ಈಗ ನೀನು ಕರಿ ಅಲ್ವಾ? ಸರಿ, ನಾನೇ ನೋಡ್ಕೊಂತೀವಿ ಬಿಡು. ಅಯ್ಯೋ ಪ್ಲೀಸ್ ನನ್ನ ಮರ್ಯಾದೆ ಕಳಿಬೇಡಿ, ಹೋಗಿ. ಚಿನ್ನ, ನಿಮ್ಮ ಅದಕ್ಕೆ ನಾನು ನೋಡೋದು ಬೇಡವೇ? ನಿಮ್ ತಮ್ಮಯ್ಯ ಅಂತೀನಿ, ಹೋಗಿ. ವಾಟ್ ಇಸ್ ದಿಸ್ ಡಾರ್ಲಿಂಗ್? ನಿಮ್ಮನ್ನು ನೋಡಬೇಕು ಅನಿಸ್ತಾ ಇದೆ, ಬಾ ಅಂತ ಕರೆದಿದ್ದು ನೀನೇ ತಾನೆ. ಈಗ ನೋಡಿದ್ರೆ ಹೋಗು ಅಂತಿದ್ಯಾ. ದಿಸ್ ಇಸ್ ನಾಟ್ ಫೇರ್. ಚಂದನಾ, ಕಾಫಿ ತರಲ್ಲ? ಹಾಗೆ ಇನ್ನೊಂದು ಕಪ್ ಎಕ್ಸ್ಟ್ರಾ ತಗೊಂಡು. ಚಂದನಾ, ಯಾರು ಬಂದಿದ್ದಾರೆ? ಯಾರೋ ಗಂಡಸನ್ ಧ್ವನಿ ಕೇಳಿಸ್ದ ಹಾಗಾಯ್ತಲ್ಲ. ಇಲ್ವಲ್ಲ ಅದಕ್ಕೆ. ಅದು ನನ್ನ ಗಂಟಲು ಕಟ್ಟಿದೆ, ಸರಿ ಮಾಡ್ಕೋತಿದ್ದೆ ಅಷ್ಟೇ, ಅದಕ್ಕೆ ಆತರ ಕೇಳಿಸಿದೆ. ಹೌದಾ? ಇಲ್ಲ ಚಂದನಾ, ನನಗೆ ಚೆನ್ನಾಗಿ ಕೇಳಿಸ್ತು. ಗಂಡಸನ್ ಧ್ವನಿನೇ. ಇಲ್ಲ ಅದಕ್ಕೆ, ಅದು ನಾನೇ ಹೇಳಿದ್ದು. ಏನು? ನೀನೇ 2 ಗ್ಲಾಸ್ ಕಾಫಿ ಕೇಳಿದ್ಯಾ? ಅದು ಒಂದಿನ ಸ್ನಾನ ಮಾಡ್ತಿದ್ದಾಳಲ್ಲ, ಅವಳಿಗೂ ಸೇರಿ 2 ಕಪ್ ಹೇಳಿದೆ ಅಷ್ಟೇ. ಹೌದಾ? ಸರಿ, ತರ್ತೀನಿರು. ಹೆಂಗಿತ್ತು ಚಮಕ್ಕ? ಅಯ್ಯೋ ಯಾಕೆ ನನ್ನ ಪ್ರಾಣ ತಿಂತೀರಾ? ಸುಮ್ಮನೆ ಹೋಗಿ ಇಲ್ಲಿಂದ. ಹೋಗಲೇಬೇಕಾ? ಸರಿ, ಹೋಗ್ತೀನಿ. ಹೋಗೋದಕ್ಕೂ ಮುಂಚೆ ನನಗೊಂದು ಪ್ಲೀಸ್. ಹಾಂ, ಆಗಲ್ಲ. ಈಗ ಕೊಡ್ತೀಯೋ ಇಲ್ವೋ? ನೀವು ಸುಮ್ಮನೆ ಹೋಗ್ತಿರೋ ಇಲ್ವೋ? ಇಲ್ಲ, ಒಂದೇ ಒಂದು. ನಾನು ಹೋಗಲ್ಲ. ಅಯ್ಯೋ ಪ್ಲೀಸ್ ಹೋಗಿ. ಒಂದೇ ಒಂದು. ನೀನು ಕೊಡ್ಬೇಡ, ನಾನೇ ಕೊಡ್ತೀನಿ. ಪ್ಲೀಸ್, ಒಂದೇ ಒಂದು ನಾನೇ ಕೊಡ್ತೀನಿ. ನಾನು ಆಗೋದು. ಚಂದನಾ, ಯಾಕೆ ಹೀಗೆ ನಿಂತ್ಬಿಟ್ಟೆ? ಏನೋ ದೆವ್ವ ನೋಡಿ ಹೆದರ್ಕೊಂಡೊಳಗೆ. ನಾನಾ? ಇಲ್ವಲ್ಲ, ಆರಾಮಾಗಿದ್ದೀನಿ ಅದಕ್ಕೆ. ಏನೋ ಹೋಗ್ಲಿ ಬಿಡು. ಬಂದನ ಇನ್ನೂ ಬಂದಿಲ್ವಾ? ಇಲ್ಲ ಅದಕ್ಕೆ, ಅವಳೇನೂ ಬಂದಿಲ್ಲ. ಸರಿ, ಕಾಫಿ ತಗೋ. ನೀನು ಕುಡ್ದು ಅವಳಿಗೂ ಕೊಟ್ಬಿಡು. ಕೊಡಿ. ಓಕೆ, ಕಮಾನ್. ನಾನು ಕೇಳಿದ್ ಕೊಡು, ಬೇಗ. ನೀನ್ ಯಾಕೆ ಬಂದೆ? ಇಲ್ಲಿ ಹೋಗು. ನಾನು ಯಾಕೆ ಬಂದ? ನನ್ನ ಸ್ವೀಟಿ ನಾನು ಬಿಡಿಸ್ಕೊಳ್ಳೋದಕ್ಕೆ ಅಂತ ಒಂದು ಚೈನ್ ಅಡ ಇಟ್ಟಿದ್ಲಲ್ಲ, ನಾನು ಅದನ್ನ ಬಿಡಿಸ್ಬಿಟ್ಟು ನಿನಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಹೌದಾ? ತುಂಬ ಥ್ಯಾಂಕ್ಸ್. ಕೊಟ್ಬಿಟ್ಟು ದಯ ಮಾಡಿಸ್ಬೋದು. ಅಮ್ಮಣ್ಣಿ, ನಾನು ಕೇಳಿದ್ ಕೊಟ್ರೆ ನಿನಗೆ ಚೈನ್ ಕೊಡೋದು. ನೀವು ಸುಮ್ಮನೆ ಸತಾಯಿಸ್ತಿದ್ದೀರಾ. ನಂಗೆ ಚೈನು ಬೇಡ, ಏನು ಬೇಡ. ಅಯ್ಯೋ ಅಮ್ಮ, ಮಾರಾಯ್ತಿ. ಆಮೇಲೆ ಹತ್ಬಿಟ್ಯಾ? ತಗೋ, ನಿನ್ನ ಚೈನ್ ಹಾಕು. ನೋಡು, ನೀನು ಕೇಳಿದ್ನ ನಾನು ಕೊಟ್ಟಿದ್ದಾಯ್ತು, ನಾನು ಕೇಳಿದ್ನ ನೀನು ಕೊಡಲೇಬೇಕು. ಪ್ಲೀಸ್, ಒಂದೇ ಪ್ಲೀಸ್. ಆಗಲ್ಲ ಆಗಲ್ಲ ನಾನು ಬಿಡಲ್ಲ. ನೀವು ಯಾಕಾದ್ರೂ ಬಂದ್ರು ಅನಿಸ್ತಿದೆ. ಇದಕ್ಕೆ ಅಂತಾನೆ ಬಂದಿದ್ದು. ಪ್ಲೀಸ್, ಒಂದೇ ಒಂದು. ಪ್ಲೀಸ್. ಅಕ್ಕ, ಏನಾಯ್ತು? ಯಾಕೆ ಹಿಂಗೆ ನಿಂತಿದ್ಯಾ? ಏನಿಲ್ವಲ್ಲ. ಹೌದಾ ಅಕ್ಕ, ಚೈನ್ ಮಿಸ್ ಆಗಿದೆ ಅಂದೆ, ಕತ್ತಲೆ ಇದೆ. ಹೇಗೆ ಬಂತು?
ಹಾಂ ಅದು ಇಲ್ಲೇ ಡ್ರಾಯರಲ್ಲಿ ಇಟ್ಟಿದ್ದೆ, ಮರ್ತೋಗಿದ್ದೆ, ಇವಾಗ ಸಿಕ್ತು, ಹಾಕೊಂಡೆ. ಹೌದಾ, ಒಟ್ನಲ್ಲಿ ಸಿಕ್ತಲ್ಲ, ಅಷ್ಟು ಸಾಕು. ಓ, ಕಾಫಿ ಇಲ್ಲೇ ಇದೆ. ಏನಕ್ಕ, ಯಾರನ್ನ ನೋಡ್ತಾ ಇದೀಯಾ? ಏನಿಲ್ವಲ್ಲ, ಸುಮ್ಮನೆ. ನೀನು ಕಾಫಿ ಕೊಡಿ. ಸರಿ. ಈ ಚೆಕ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಮೇಡಮ್. ಇದೆಲ್ಲ ಔಟ್ಸ್ಟ್ಯಾಂಡಿಂಗ್ ಚೆಕ್ಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮನ್ನು ಹುಡ್ಕೊಂಡು ಚೇಂಬರ್ ಹತ್ರ ಹೋಗಿದ್ದೆ. ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ಬಂದೆ. ಆ್ಯಕ್ಚುಲಿ ನನಗೆ 3 days ಲೀವ್ ಬೇಕಿತ್ತು. ತಗೊಳ್ಳಿ ಲೀವ್ ಲೆಟರ್. 3 ಡೇಸಾ? ಯಾಕೆ? ನೋಡಿ, ನನಗೆ 1000 ಕಮಿಟ್ಮೆಂಟ್ಗಳಿರ್ತವೆ. ಅದೆಲ್ಲ ನಿಮಗೆ ಬೇಡವಾದ ವಿಷಯ. ಕಾರಣ ಹೇಳೋ ಅಗತ್ಯನೂ ನನಗಿಲ್ಲ. ಕಾರಣ ಹೇಳಿದ್ರೇ ನಾನು ಲೀವ್ ಕೊಡೋದು. ಹೇಳಲೇಬೇಕಾ? ಹೌದು, ಹೇಳಲೇಬೇಕು. ಹಾಂ, ನಾನು ನನ್ನ ಹೆಂಡತಿನ ಕರ್ಕೊಂಡು ಹನಿಮೂನ್ಗೆ ಹೋಗ್ತಿದ್ದೀನಿ. Three days, 3 nights. ಓಹೋ, ಹೆಂಡತಿನ ಹನಿಮೂನಿಗೆ ಕರ್ಕೊಂಡು ಹೋಗೋ ಅಷ್ಟು ದುಡ್ಡು ಅನುಕೂಲ ಬಂದಿದೆ ಅಂತಾಯ್ತು. ಹೆಂಡತಿನ ಹನಿಮೂನ್ ಕರ್ಕೊಂಡು ಹೋಗೋಷ್ಟು ದುಡ್ಡು ಅನುಕೂಲ ನನ್ನ ಹತ್ರ ಇಲ್ಲ, ನಿಜ. ಆದರೆ ಅವಕಾಶ ಸಿಕ್ಕಿದೆ. ಮದುವೆ ಟೈಮಲ್ಲಿ ಶಾಪಿಂಗ್ ಮಾಡಿದಾಗ ನನ್ನ ಹೆಸರು ಅಡ್ರೆಸ್ಸು ಬರ್ಸ್ಕೊಂಡಿದ್ರು. ಈಗ ಲಕ್ಕಿ ಡಿಪ್ಪಲ್ಲಿ ನನ್ನ ಹೆಸರು ಬಂದಿದೆ. ಸೊ ಕಂಪ್ನಿಯವರೇ ಸ್ಪಾನ್ಸರ್ ಮಾಡ್ತಿದ್ದಾರೆ. ಓಹೋ, ಅದಕ್ಕೆ 3 ದಿನ ರಜಾ ಬೇಕು. ಇವತ್ತು ನೈಟೇ ಹೊರಡ್ತಿದ್ದೀವಿ. ನಾನು ರಜಾ ಕೊಡಲ್ಲ ಅಂದರೆ? ಯಾಕೆ ಮೇಡಮ್ ರಜಾ ಕೊಡಲ್ಲ? ನನಗೆ ಬೇಕೇ ಬೇಕು. ರಜಾ ಕೇಳೋ ಕಾರಣ ಏನೇ ಇರ್ಬೋದು, ಆದರೆ ಕಂಪನಿ ರೂಲ್ಸ್ ಪ್ರಕಾರ ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸಿದ್ರೆ ನೀವು ರಜಾ ಕೊಡಲೇಬೇಕು. ಅದಕ್ಕೆ ನಾನು ಹುಷಾರಿಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಬಂದಿದ್ದೀನಿ. ತಗೊಳ್ಳಿ. ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸ್ಬಿಟ್ರೆ ನಾನು ರಜಾ ಕೊಟ್ಬಿಡ್ಬೇಕಾ? ಸಿಕ್ಕಾಪಟ್ಟೆ ಆರ್ಡರ್ಸ್ ಇದೆ. ನೀವು ರಜಾ ಹಾಕಿದ್ರೆ ಕಂಪ್ನಿಗೆ ಲಾಸ್ ಆಗತ್ತೆ. ಮೇಡಮ್, ವರ್ಷ ಪೂರ್ತಿ ಫ್ಯಾಕ್ಟ್ರಿಲಿ ಕೆಲಸ ನಡೀತಾನೆ ಇದೆ, ನಾನು ಮಾಡ್ತಾನೆ ಇದ್ದೀನಿ. ರೂಲ್ಸ್ ಪ್ರಕಾರ ತಿಂಗಳಿಗೊಂದಿನ ಪರ್ಸ್ನಲ್ ಲೀವ್ ಅಂತ ಕಂಪ್ನಿ ಕೊಡಬೇಕು. ವೀಕ್ ಡೇಸ್ ಅಲ್ಲದೆ ಸಂಡೇಸ್ ಕೂಡ ಕೆಲಸ ಮಾಡಿದ್ದೀನಿ. ಕಳೆದ 10 ತಿಂಗಳಿಂದ ನಾನು ಒಂದೇ ಒಂದು ರಜಾ ಕೂಡ ಬಳಸ್ಕೊಂಡಿಲ್ಲ. ರೂಲ್ಸ್ ಪ್ರಕಾರ ಆ 10 ರಜಾನ ನಾನು ಒಂದೇ ಸಲ ತಗೋಬೋದು. ತಗೊಳ್ಳ? ಹೇಳಿ ಮೇಡಮ್. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾತಾಡಿ ನನ್ನನ್ನು ಲಾಕ್ ಮಾಡ್ತಾ ಇದ್ದೀರಾ? ಅದರ ಅವಶ್ಯಕತೆ ಇಲ್ಲ. ನಿಮಗೆ ರಜಾ ಸ್ಯಾಂಕ್ಷನ್ ಮಾಡಿದ್ದೀನಿ, ನೀವೇನು ಹೋಗ್ಬೋದು.